ನೋಡಿ ಒಂದು ಕಡೆ ಮರುವ ಮತ ಎಣಿಕೆಯಲ್ಲಿ ಗೆದ್ದ ಬಿಜೆಪಿಯ ಜೀವರಾಜ್ 52 ಅಂತರದಿಂದ ಮತಗಳ ಅಂತರದಿಂದ ಗೆದ್ದ ಬಿಜೆಪಿಯ ಜೀವರಾಜ್ ಇದೀಗ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ ಇದೀಗ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಈ ಬಾರಿಯ ಒಂದು ಕಡೆ ಬೈ ಎಲೆಕ್ಷನ್ ರಿಸಲ್ಟಿನ ಕಾವು, ಮತ್ತೊಂದು ಕಡೆ ಪಂಚರಾಜ್ಯಗಳ ಎಲೆಕ್ಷನ್ ಕಾವು, ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಸಾಕಷ್ಟು ಕುತೂಹಲ, ಕ್ಯೂರಿಯಾಸಿಟಿ, ಪ್ರಶ್ನೆಗಳನ್ನು ಹುಟ್ಟಿ ಹಾಕ್ತಾ ಇದೆ. ಏನಾಗಬಹುದು, ಮಧ್ಯಾಹ್ನದ ಹೊತ್ತಿಗೆ ಏನು ರಿಸಲ್ಟ್ ಬರ್ಬೋದು ಅನ್ನುವಂಥದ್ದು ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್? ಎಸ್ ವನಿತಾ, ಈಗಾಗಲೇ ಸಾಕಷ್ಟು ಎಕ್ಸಿಟ್ ಪೋಲ್ಗಳು ಕೂಡ ಒಂದಿಷ್ಟು ವರದಿಯನ್ನು ಕೂಡ ಕೊಟ್ಟಿದೆ. ಈಗಾಗಲೇ ನಾವು ನೋಡಿದಂತೆ ವೆಸ್ಟ್ ಬೆಂಗಾಲ್, ಪಂಚರಾಜ್ಯಗಳಲ್ಲಿ ವೆಸ್ಟ್ ಬೆಂಗಾಲ್ ಮೊದಲನೇದಾಗಿ ದೊಡ್ಡ ಮಟ್ಟದ ಫೈಟ್ ಇರ್ತಕ್ಕಂಥ ಒಂದು ಸ್ಟೇಟ್ ಆಗಿರ್ತದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು ಕಡೆ ಬಿಜೆಪಿ ಈ ಬಾರಿ ಅಲ್ಲಿ ನಾವು ಕೀರ್ತಿ ಪತಾಕೆಯನ್ನು ಹಾರಿಸಲೇಬೇಕು ಎಂಬ ಒಂದು ನಿಟ್ಟಿನಲ್ಲಿ ಅಮಿತ್ ಶಾ ಆಗಿರ್ಬೋದು, ಮೋದಿ ಅವರಾಗಿರ್ಬೋದು ಸಾಕಷ್ಟು ಫೈಟನ್ನು ಕೂಡ TMC ಅವರ ಜೊತೆಗೆ ಕೊಟ್ಟಿದ್ದಾರೆ. ಆದರೆ ನಿರ್ಧಾರ ಮತದಾರರು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಇನ್ನೂ ಒಂದು 2-3 ಗಂಟೆಗಳ ಹೊತ್ತಿಗೆ ಕಾದು ನೋಡಬೇಕಾಗಿರುತ್ತೆ. ಒಂದು ವೇವ್ ಅಂದರೆ 10 ಗಂಟೆ ಅಥವಾ 11 ಗಂಟೆ ಅಷ್ಟೊತ್ತಿಗೆ ನಮಗೆ ಒಂದು ಕರೆಕ್ಟ್ ಆದಂಥ ಒಂದು ವಿಷನ್ ಕೂಡ ಸಿಗುತ್ತೆ, ಯಾರು ಗೆಲ್ಲಲಿದ್ದಾರೆ ಎಂಬ ಒಂದಿಷ್ಟು ವಿಚಾರಗಳು ಕೂಡ ಅಲ್ಲಿ ಗೊತ್ತಾಗುತ್ತೆ. ಜೊತೆಗೆ ತಮಿಳುನಾಡು ವಿಚಾರಕ್ಕೆ ಬರ್ತಾ ಹೋದರೆ ತಮಿಳುನಾಡಿನಲ್ಲೂ ಕೂಡ ಅಷ್ಟೇ ಈ ಬಾರಿ ಮತ್ತೆ DMK ಬರುತ್ತೆ ಅಂತ ಒಂದಿಷ್ಟು ಎಕ್ಸಿಟ್ ಪೋಲ್ಗಳು ಕೂಡ ವರದಿ ಕೊಟ್ಟಿದೆ. ಜೊತೆಗೆ ವಿಜಯ್ ಅವರು ಕೂಡ ಈ ಬಾರಿ ಮೊದಲನೇ ಬಾರಿಗೆ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಅವರ ನೂತನವಾದ ಪಕ್ಷವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಅಲ್ಲೂ ಕೂಡ ವಿಜಯ್ ಅವರು ಕೂಡ ಏನಾದರೂ ಕಿಂಗ್ ಮೇಕರ್ ಆಗ್ತಾರಾ ಎಂಬ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ವಿಜಯ್ ಅವರು ಕಿಂಗ್ ಮೇಕರ್ ಆಗಿ ಒಂದು ವೇಳೆ AIADMK ಜೊತೆ ಹಾಗೂ ಬಿಜೆಪಿ ಈಗಾಗಲೇ ಅವರಿಬ್ಬರು NDA ಕೂಡ ಮಾಡ್ಕೊಂಡಿದ್ದಾರೆ. NDA ಜೊತೆ ಬಿಜೆಪಿ NDA ಜೊತೆಗೆ TVK ನಡೆ ಇರುತ್ತಾ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಅಲ್ಲಿ ಉದ್ಭವ ಆಗ್ತಿದೆ. ಅದು ಕೂಡ ಇನ್ ದ ಸೇಮ್ ವೇ 10 ಅಥವಾ 11 ಗಂಟೆಗೆ ಒಂದು ಪಿಕ್ಚರ್ ಕೂಡ ಗೊತ್ತಾಗುತ್ತೆ, ಯಾರು ಅಲ್ಲಿ ದೊಡ್ಡ ಮಟ್ಟದ ಸಂಖ್ಯೆಯನ್ನು ಪಡೆದುಕೊಳ್ಳಲಿದ್ದಾರೆ ಅಂತ. ಜೊತೆಗೆ ಇನ್ ದ ಸೇಮ್ ವೇ ಕೇರಳಕ್ಕೆ ಬರ್ತಾ ಹೋದರೆ ಕೇರಳದಲ್ಲೂ ಕೂಡ ಅಷ್ಟೇ ಈಗಾಗಲೇ ಏನೋ ಕಮ್ಯುನಿಸ್ಟ್ಗಳ ಸರ್ಕಾರ ಕೂಡ ಇತ್ತು. ಅದನ್ನು ಹೊರತುಪಡಿಸಿ ಈ ಬಾರಿ ಕಾಂಗ್ರೆಸ್ ಕೂಡ ಅಲ್ಲಿ ಸರ್ಕಾರ ಸ್ಥಾಪನೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದೆ ಅಂತ ಒಂದಿಷ್ಟು ಎಕ್ಸಿಟ್ ಪೋಲ್ಗಳು ಕೂಡ ವರದಿ ಕೊಟ್ಟಿದೆ. ಮತ್ತೆ ಅಸ್ಸಾಂನ ವಿಚಾರಕ್ಕೆ ಹೇಳ್ತಾ ಹೋದರೆ ಅಸ್ಸಾಂದಲ್ಲಿ ಈಗಾಗಲೇ ಏನು ಬಿಜೆಪಿ ದೊಡ್ಡ ಮಟ್ಟದ ಸಾಧನೆಯ ಜೊತೆಗೆ ಅಂದರೆ ಒಂದಿಷ್ಟು ಒಲವನ್ನು ಕೂಡ ಜನರ ಒಲವನ್ನು ಕೂಡ ತೆಗೆದುಕೊಂಡಿತ್ತು. ಬಿಜೆಪಿಯ ಸರ್ಕಾರ ಕೂಡ ಈಗ ಪ್ರೆಸೆಂಟ್ ಆಗಿ ಇತ್ತು, ಮತ್ತೆ ಅದೇ ಸರ್ಕಾರ ವಾಪಸ್ ಬರುತ್ತೆ ಅಂತ ಎಲ್ಲ ಆಲ್ಮೋಸ್ಟ್ ಎಕ್ಸಿಟ್ ಪೋಲ್ಗಳು ಕೂಡ ಅದೇ ವರದಿಯನ್ನು ಕೊಟ್ಟಿದೆ. ಜೊತೆಗೆ ಪಾಂಡಿಚೇರಿ ಕೆಲವು ಕ್ಷೇತ್ರಗಳಿರ್ತಕ್ಕಂಥ ಒಂದಿಷ್ಟು ಪಾಂಡಿಚೇರಿಯಲ್ಲಿ ಅಲ್ಲಿ ಕೂಡ ನೋಡ್ತಾ ಹೋದರೆ ಅಲ್ಲೂ ಕೂಡ NDA ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲಿದೆ ಅಂತ ಅಲ್ಲಿ ಕೂಡ ಒಂದಿಷ್ಟು ಎಕ್ಸಿಟ್ ಪೋಲ್ಗಳು ಹೇಳಲಿದೆ. ಇದೆಲ್ಲವೂ ಕೂಡ ಒಂದಿಷ್ಟು ಎಕ್ಸಿಟ್ ಪೋಲ್ಗಳ ವಿಚಾರ ಆಗ್ತಾ ಹೋದರೆ ಇದೆಲ್ಲದಕ್ಕೂ ಕೂಡ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ನಮಗೆ 10 ಅಥವಾ 11 ಗಂಟೆಗೆ ಸಿಗಲಿದೆ. ಜೊತೆಗೆ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ 2 ಉಪಚುನಾವಣೆಗಳ ವಿಚಾರವಾಗಿ ಮಾತನಾಡ್ತಾ ಹೋದರೆ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣದಲ್ಲಿ ಇಲ್ಲೂ ಕೂಡ ಇನ್ ದ ಸೇಮ್ ವೇ ದಾವಣಗೆರೆ ದಕ್ಷಿಣದಲ್ಲಿ ನೆಕ್ ಟು ನೆಕ್ ಫೈಟ್ ಕೂಡ ಇತ್ತು. ಜೊತೆಗೆ ಸಮರ್ಥ್ ಅವರು ಒಂದಿಷ್ಟು ಲೀಡ್ಗಳಲ್ಲಿ ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳು ಇದೆ ಅಂತ ನಮ್ಮ ಅಶ್ವವೇಗ ನ್ಯೂಸ್ನಲ್ಲೇ ಒಂದಿಷ್ಟು ವರದಿಯನ್ನು ಕೂಡ ಮಾಡಿದ್ರಿ. ಎಕ್ಸ್ಕ್ಲೂಸಿವ್ ಆಗಿ ಅಲ್ಲೇ ಗ್ರೌಂಡ್ ರಿಪೋರ್ಟ್ ಎಲ್ಲ ಮಾಡಿ ವರದಿಯನ್ನು ಮಾಡಿದ್ರಿ. ಜೊತೆಗೆ ಬಾಗಲಕೋಟೆ ವಿಚಾರವಾಗಿ ನೋಡ್ತಾ ಹೋದರೆ ಅಲ್ಲೂ ಕೂಡ ಅಷ್ಟೇ ಇನ್ ದ ಸೇಮ್ ವೇ ನೆಕ್ ಟು ನೆಕ್ ಫೈಟ್ ಇದೆ. ಅಲ್ಲೂ ಕೂಡ ಕಾಂಗ್ರೆಸ್ದೇ ಮೇಲುಗೈ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿತ್ತು. ಜೊತೆಗೆ ಎಕ್ಸಿಟ್ ಪೋಲ್ಸ್ ಅಲ್ಲೂ ಕೂಡ ಅದೇ ರೀತಿಯಾಗಿ ಬಂದಿತ್ತು ವನಿತಾ. ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.